ಈ ಕಾರ್ಯಕ್ರಮಕ್ಕೆ ಈ ಸ್ಕೂಲು ಇಷ್ಟೊಂದು ಚೆನ್ನಾಗಿ ಫಂಕ್ಷನ್ ಮಾಡೋದಾಗ್ಲಿ, ವಿದ್ಯಾಭ್ಯಾಸ ಕೊಡೋದಾಗ್ಲಿ, ಇದಕ್ಕೆಲ್ಲ ನಮ್ಮ ಟೀಚರ್ಸ್ ಕಾರಣಕರ್ತರು. ಅವರಿಗೆ ಮುಖ್ಯವಾಗಿ ಈ ದಿನ ಅವರಿಗೆ ಅಭಿನಂದಿಸೋಣ ಎಲ್ಲರೂ ಸೇರಿ. ಈ ದಿನ ಆಗ್ಲೇ ಸಾರ್ ಹೇಳ್ತಾ ಇದ್ರು, ಅದು ಎಲ್ಲ ಕೊಟ್ಟಿದ್ರು ಅಂತ. ನಾವು ಏನು ನಾನು ಕೊಡೋದಲ್ಲ, ದೇವ್ರು ಕೊಡೋದು. ಅದೆಲ್ಲ ನಮ್ಗೆ ಏನಾದ್ರು ದೇವ್ರು ಕೊಟ್ರೆ ಅದ್ರಲ್ಲಿ ಸ್ವಲ್ಪ ನಮ್ಮ ಮಕ್ಕಳಿಗೆ, ನಮ್ಮ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮಕ್ಕಳಿದ್ದಂಗೆ. ಅದಕ್ಕೋಸ್ಕರ ಅಭಿಮಾನದಿಂದ ಇವಾಗ ನಮ್ಮ ಪ್ರಪ್ರಥಮವಾಗಿ ಜವಾಹರ್ಲಾಲ್ ನೆಹರು ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯದಿಂದ ಈ ದಿನ ವರ್ಷಕ್ಕೊಂದ್ಸರ್ತಿ ಅವರ ಜ್ಞಾಪಕಾರ್ಥವಾಗಿ ಮಕ್ಕಳ ದಿನಾಚರಣೆ ಮಾಡ್ತೀವಿ. ನಮ್ಗೆ ಎನಿ ಟೈಮ್ ಮಕ್ಕಳಂದ್ರೆ ಇಷ್ಟ. ಅದಕ್ಕೋಸ್ಕರ ಮಕ್ಕಳಂದ್ರೆ ಇಷ್ಟ. ನಮ್ಮ ಬಡ ಮಕ್ಕಳಂದ್ರೆ ಇನ್ನೂ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ವಿದ್ಯಾಭ್ಯಾಸ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಜ್ಞಾನ ಬರಬೇಕು, ಪ್ರಪಂಚದಲ್ಲೇ ದೇಶದಲ್ಲೇ ಒಂದು ಉತ್ತೀರ್ಣರಾಗಬೇಕು, ಒಂದು ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶ, ಒಂದು ಗುರಿ ನಮ್ದು. ನಮ್ಮ ಈ ತಿಮ್ರಾವತ್ನಲ್ಲಿ ಪಂಚಾಯಿತಿಯಲ್ಲಿ ಎಲ್ಲೇ ಆಗಲಿ, ಯಾರೇ ಆಗಲಿ, ಮುಲ್ಬಾಲ್ ತಾಲೂಕ್ ಆಗಲಿ, ಈ ಹುಡುಗರೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ, ಒಂದು ಪೊಸಿಷನ್ಗೆ ಹೋಗಿದ್ದಾರೆ, ಒಂದು IAS ಮಾಡಿದ್ದಾರೆ, ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಒಂದು ಡಾಕ್ಟರ್ ಆಗಿದ್ದಾರೆ ಅಂತ ಹೆಸರು ಕೇಳಿದ್ರೆ ನಮಗೂ ಒಂದು ಹೆಮ್ಮೆ, ಸಂತೋಷ. ಮುಂದೆ ನೀವು ಮಾಡಬೇಕು ಇಂಥ ಕೆಲಸ. ಇವಾಗ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ದೇವರು ಕೊಟ್ಟಿರೋದು, ನಾವು ಕಷ್ಟಪಡ್ತೀವಿ. ಏನೋ ಅದರಲ್ಲಿ ಸ್ವಲ್ಪ ನಾವು ಬಡ ಮಕ್ಕಳಿಗಾಗ್ಬೋದು, ಬಡವರಿಗಾಗ್ಬೋದು, ಯಾವುದೋ ಒಂದು ನಮ್ಮ ಕೈಯಲ್ಲಾದಷ್ಟು. ಯಾರೋ ಒಬ್ರು ಮನೆ ಕಟ್ತಾ ಇದ್ರೆ ಅಂದ್ರೆ ಒಂದು ಸಿಮೆಂಟ್ ಮೂಟೆ ಕೊಡೋದು, ಒಂದು ಮೊದಲೊಂದು ಫ್ರೀಯಾಗಿ ಓಡಿಸೋದು, ಏನೋ ಒಂದು ಮಾಡ್ತೀವಿ. ಹಂಗೆ ನೀವು ಸಹ ಒಂದು ಪೊಸಿಷನ್ಗೆ ಹೋದ್ರೆ, ಒಂದು ಡ್ಯೂಟಿ ಮಾಡಿದ್ರೆ, ಒಂದು ಅಧಿಕಾರ ಬಂದ್ರೆ, ಇಲ್ಲ ಒಂದು ವ್ಯವಸಾಯದಲ್ಲಿ, ಒಂದು ಬಿಸ್ನೆಸ್ ಅಲ್ಲಿ ಏನೋ ಒಂದು ಸಂಪಾದನೆ ಮಾಡಿದ್ರೆ ಅದು ಸ್ವಲ್ಪ ಬಡವರಿಗೆ, ಬಡ ಮಕ್ಕಳಿಗೆ, ದಾರಿ ಗೊತ್ತಿರದವ್ರಿಗೆ ದಾರಿ ತೋರಿಸ್ಬೇಕು, ಅವ್ರಿಗೆ ಬುದ್ಧಿ ಹೇಳ್ಬೇಕು, ಕಲಿಸ್ಬೇಕು. ಹಿಂಗೋಗಿ ಅಂತ ಅವ್ರಿಗೆ ಕೊಟ್ರೆ ಅವರು ಒಂದು ಪೊಸಿಷನ್ ಬರ್ತಾರೆ, ಧೈರ್ಯ ಬರುತ್ತೆ. ಹಂಗೆ ನಾವು ಮಾಡ್ತಾ ಇರೋದು. ನಿಮ್ಗೆ ಒಂದು ಧೈರ್ಯ ಬರಬೇಕು, ನೀವು ಚೆನ್ನಾಗಿರ್ಬೇಕು, ನಮ್ಮ ಇನ್ನೂ ಉನ್ನತ ಸ್ಥಾನಕ್ಕೆ ಬರ್ಬೇಕನ್ನೋ ಉದ್ದೇಶದಿಂದ ನಾವು ಈ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ನೀವು ಯಾವ ಸ್ಟೂಡೆಂಟ್ ಆಗಲಿ, ಯಾರೇ ಆಗಲಿ, ಏನೇ ಬೇಕಾದ್ರೂ, ಏನು ಕೊರತೆ ಇದ್ರೂ ಧೈರ್ಯವಾಗಿ ನಮ್ಮನ್ನು ಬಂದು ಕೇಳ್ಬೋದು. ನನ್ನ ಕೈಯಲ್ಲಾದಷ್ಟು ನಾನು ಹೆಲ್ಪ್ ಮಾಡಕ್ಕೆ ಸಿದ್ಧವಾಗಿರ್ತೀನಿ. ನಾನೇ ಜಾಸ್ತಿ ಇರೋದು ಅಂತ ಹೇಳಲ್ಲ, ನನ್ನ ಮಟ್ಟಿಗೆ ನಾನು ಹೆಲ್ಪ್ ಮಾಡಕ್ಕೆ ಎನಿ ಟೈಮ್ ಸಿದ್ಧವಾಗಿರ್ತೀನಿ. ಏನೇ ಬಂದ್ರು ಕೇಳಿದ್ರೆ ಸಿದ್ಧವಾಗಿರ್ತೀನಿ. ಒಂದು ಮತ್ತೆ ಈ ಕಾಂಪೌಂಡ್ ವಿಚಾರ ನಮ್ಮ MLA ಸಾಹೇಬರು ಬಂದು ಇಲ್ಲೇ ಮೀಟಿಂಗ್ ಮಾಡಿ, ನಾನು ಈ ಕಾಂಪೌಂಡ್ಗೆ 10 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಅವರು ನಮ್ಮ ಸಮೃದ್ಧಿ ಮಂಜಣ್ಣ ಅವರು 10 ಲಕ್ಷ ಹಾಕಿದ್ದಾರೆ. ಅದು ಎಸ್ಟಿಮೇಟ್ ಹೋಗಿದೆ. DC ಆಫೀಸಲ್ಲಿ ಎಲ್ಲ ರೆಡಿ ಮಾಡಿದ್ದೀನಿ ಫೈಲು. ಒಂದು 4-5 ತಿಂಗಳಿಂದ ನಾನು ಒಂದು 5-6 ಸರ್ತಿ ಓಡಾಡಿ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ಕೆಲಸ ಹತ್ತಿರದಲ್ಲೇ ಸ್ಟಾರ್ಟ್ ಆಗುತ್ತೆ. ಈ ಸ್ಟಾರ್ಟ್ ಆಗಿರುವಾಗ ಇವತ್ತು ಬೆಳಗ್ಗೆ ಬಂದು ನಮ್ಮ ನೆಚ್ಚಿನ ನಾಯಕರು, ನಮ್ಮ ಊರಿನ ಹಿರಿಯರು, MD ಸೀನಣ್ಣ ಅವರು, ಬೈಚಪ್ಪ ಅವರ ಮಗ ನಾರಾಯಣ್ ಗೌಡ್ರು, ಇವರಿಬ್ರು ಸೇರಿ ನಾವು ಕಟ್ತೀವಿ, ಆ 10 ಲಕ್ಷ ಕೊಡಿ ಅಂತ ಕೇಳಿದ್ರು. ನಾನು ಈ ದಿನ ಎಲ್ಲ ನನ್ನ ಸಂತೋಷವಾಗಿ, ನನ್ನ ವೃದ್ಧಿಪೂರ್ವಕವಾಗಿ ನಾನು ಅವರಿಗೆ ಆ 10 ಲಕ್ಷ ರೂಪಾಯಿ ವರ್ಕ್ ಅನ್ನು ಬಿಟ್ಟು ಕೊಡ್ತಾ ಇದ್ದೀನಿ. MD ಸೀನಣ್ಣ ಅವರು ಇವರು ಈ ವಾರ 10 ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. MLA ಅವರನ್ನು ಕರೆಸಿ ಪೂಜೆ ಮಾಡಿ, ಕುದುರೆ ಪೂಜೆ ಕೆಲಸ ಮಾಡಿ 1 ತಿಂಗಳಿಂದ 60 ದಿವಸ ಒಳಗಡೆ ಈ ಕೆಲಸವನ್ನು ಪೂರ್ಣಗೊಳಿಸಿಕೊಡ್ತಾರೆ ಇವರು, MD ಸೀನಣ್ಣ ಅವರು. ಈ ಸಭೆಯಲ್ಲಿ ಈ ಟೀಚರ್ ಮುಂದೆ, ಪೇರೆಂಟ್ಸ್ ಮುಂದೆ, ನಮ್ಮ ಅಧ್ಯಕ್ಷರು ಸೋಮಪ್ಪ ಅವರ ಮುಂದೆ ನಾನು ಈ ಮಾತನ್ನು ಕೊಟ್ಟು ನನ್ನ 10 ಲಕ್ಷ ರೂಪಾಯಿ ವರ್ಕ್ ನಾನು ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ನಾನು ಸಂತೋಷವಾಗಿ ನನ್ನ ನೆಚ್ಚಿನ ಹಿರಿಯರು, ದೇವಂತರು ಅವರಿಗೆ ನಾನು ಬಿಟ್ಟು ಕೊಡ್ತಾ ಇದ್ದೀನಿ. ಅವರು
ಬೇಗ ಕೆಲಸ ಮಾಡಿಸ್ಕೊಡ್ಬೇಕಂತ ನಾನು ಈ ನಿಮ್ಮ ಎಲ್ಲರ ಮುಖಾಂತರ ಈ ಸಭೆಯಲ್ಲಿ ಅವರಿಗೆ ಈ ಮಾತನ್ನು ಕೊಟ್ಟು ನಾನು ಈ ಕೆಲಸ ಅವರಿಗೆ ಬಿಟ್ಟು ಕೊಡ್ತಾ ಇದ್ದೀನಿ. ಮತ್ತು ನಾವು ನಮ್ಮ ಈ ಪ್ರವಾಸ ಹೋಗಕ್ಕೆ ಸಾರ್ ಹೇಳಿದ್ರು, ಮುಂಚೆನೂ ಕೇಳಿದ್ರು, ಭಗವಂತ ಸಾರು ಹೆಡ್ ಮಾಸ್ಟರ್ ಆಗಿ ಇರುವಾಗ ಕೇಳಿದ್ರು, ನಾವಿಬ್ರು ಸಾರು ಬಂದಿದ್ರು ಟೂರ್ ಹೋಗ್ಬೇಕಂತ ಡೇಟ್ ಫಿಕ್ಸ್ ಮಾಡಿಬಿಟ್ಟವ್ರೆ, ಬಸ್ ಸಿಗ್ಲಿಲ್ಲ. ಅಲ್ಲಿ ಸ್ವಲ್ಪ ತಾರತುರಿ ಆಯಿತು. ಮತ್ತೆ ಅಲ್ಲಿ ಡಿಪೋಗೆ ಹೋಗ್ಬಿಟ್ಟು ಡಿಪೋ ಮ್ಯಾನೇಜರ್ ಕರೆಸ್ಬಿಟ್ಟು ನಮ್ ಜೊತೆಯಲ್ಲೇ ಇದ್ರು, ಎಲ್ಲ ನೋಡಿದ್ರು ಸಿನಿಮಾ ಎಲ್ಲ ಭಗವಂತ ಸರ್. ಆವತ್ತು ಹೇಳ್ಬಿಟ್ಟವ್ರೆ ಮಕ್ಕಳಿಗೆ ಬಸ್ ಸಿಗ್ಲಿಲ್ಲ. ಮತ್ತೆ ಅವ್ರನ್ನೆಲ್ಲ ಕರೆಸಿ ರಿಕ್ವೆಸ್ಟ್ ಮಾಡಿ ನಮ್ಮ ಭಗವಂತ ಸರ್ ಅವರು ನಾನು ಮಾತಾಡಿ ಆ ದಿನ 2 ಬಸ್ಸು ಕೊಟ್ಟು ಕಳ್ಸಿಕೊಟ್ಟಿದ್ವಿ. ಸಂತೋಷ, ಯಾತಿ. ಮತ್ತೆ ಮುಂದಿನ ಈ ಟೂರ್ ಹೋಗಕ್ಕೆ ನನ್ನ ಕೈಯಲ್ಲಾದಷ್ಟು ಸಾರು ಎಲ್ಲ ಪೇರೆಂಟ್ಸ್ಗೂ ಹೇಳಿದ್ದಾರೆ. ಎಲ್ಲ ಪೇರೆಂಟ್ಸು ಸ್ವಲ್ಪ ಖರ್ಚು ಹಾಕಿ, ನಾನು ಸ್ವಲ್ಪ ಹಾಕ್ತೀನಿ. ನನ್ನ ಕೈಯಲ್ಲಾದಷ್ಟು ನಾನು ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ, ಖರ್ಚು ಮಾಡ್ತೀನಿ. ಕರ್ಕೊಂಡೋಗಿ ಸಂತೋಷವಾಗಿ ಮಕ್ಕಳಿಗೆ ತೋರಿಸ್ಕೊಂಡು ಅವ್ರು ಏನೇನು ಬೇಕೋ ಅನುಕೂಲ, ಊಟ ವ್ಯವಸ್ಥೆ ಏನಿದ್ರು ಮಾಡಿ, ಏನು ಇಲ್ಲ ಅಂದ್ರೂ ನನ್ಗೆ ಹೇಳಿ, ನನ್ನ ಕೈಯಲ್ಲಾದಷ್ಟು ನಾನು ಸವಲತ್ತು ಮಾಡೋಕ್ಕೆ, ಹೆಲ್ಪ್ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈ ಸಭೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಮತ್ತು ಈ ಪ್ರವಾಸ ಹೋಗೋದು ಅದು ಒಂದೇ ಅಲ್ಲ, ಅದು ಒಂದು ಮುಖ್ಯನೇ, ಓದೋದು ಒಂದು ಮುಖ್ಯನೇ. ಈ ಸ್ಕೂಲಲ್ಲಿ ಯಾರು ಇವಾಗ ಬೈ ಚಾನ್ಸ್ ಮೊನ್ನೆ ಒಬ್ಬ ಹುಡುಗ ಫಸ್ಟ್ ಕ್ಲಾಸ್ ಬಂದ, ಈ ಸರ್ತಿ ರ್ಯಾಂಕ್ ಯಾರಾದ್ರೂ ಬಂದ್ರೆ ಅವರಿಗೆ 1 ಲಕ್ಷ ರೂಪಾಯಿ ನಾನು ಬಹುಮಾನ ಕೊಡ್ತೀನಿ. SLCಯಲ್ಲಿ ಯಾರು ರ್ಯಾಂಕ್ ಬಂದ್ರೆ 1 ಲಕ್ಷ ರೂಪಾಯಿ ಇದೇ ಸ್ಕೂಲಲ್ಲಿ ಅವರಿಗೆ ಬಹುಮಾನ ಕೊಟ್ಟು ಅವರಿಗೆ ಸನ್ಮಾನ ಮಾಡಿಸ್ತೀನಿ ಅಂತ ಈ ಸಭೆಯಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ. ಎಲ್ಲರೂ ಮಕ್ಕಳು ಚೆನ್ನಾಗಿ ಹೋಗ್ಬೇಕು, ಚೆನ್ನಾಗಿ ಇರಬೇಕು. ಈ ಸ್ಕೂಲು ಏನಂದ್ರೆ ಸ್ಟಾಫ್ ಟೀಚರ್ಸ್ ಎಲ್ಲ ಒಂದು ಐಕ್ಯಮತ್ಯ ಇದೆ, ಒಗ್ಗಟ್ಟಿದೆ. ಆ ಒಗ್ಗಟ್ಟಕ್ಕೆ ಕಾರಣ ನೀವು ಇರಬೇಕು. ಅವರಿಗೆ ಅಧ್ಯಕ್ಷರಾಗ್ಬೋದು, SDC ಸದಸ್ಯರಾಗ್ಬೋದು, ಎಲ್ಲರೂ ಬಂದು ಇವಾಗ ಮೀಟಿಂಗ್ ಇರ್ತಾರೆ, ಮೀಟಿಂಗ್ಗೆ ಕಂಪಲ್ಸರಿ ತಾವು ಬರಬೇಕು. ಯಾರು ಅಧ್ಯಕ್ಷ ಆಗ್ಬೋದು, ಸದಸ್ಯರುಗಳಾಗ್ಬೋದು, ಪೇರೆಂಟ್ಸ್ ಆಗ್ಬೋದು, ಟೈಮ್ಗೆ ಬರಬೇಕು. ಅವ್ರು ಹೇಳಿದ್ದು ನೀವು ಕೇಳಬೇಕು. ಏನು ಮಕ್ಕಳು ಕುಂದುಕೊರತೆಗಳಿದ್ರೆ ಅವ್ರು ಹೇಳ್ತಾರೆ, ಸ್ಟಡಿ ಮಾಡಬೇಕು, ಟ್ಯೂಷನ್ ಹಿಂಗಿದೆ, ಅವರು ಅದರ ಬಗ್ಗೆ ಮಾಹಿತಿ ಹೇಳ್ತಾರೆ, ಅದೆಲ್ಲ ಕೇಳಬೇಕು. ಯಾವಾಗ ಹೆಡ್ ಮಾಸ್ಟರ್ ಚೆನ್ನಾಗಿರ್ತಾರೋ, ಯಾವಾಗ ಟೀಚರ್ಸ್ ಚೆನ್ನಾಗಿರ್ತಾರೋ, ಅವ್ರ ಜೊತೆಗೆ ಅಧ್ಯಕ್ಷರು SDC ಚೆನ್ನಾಗಿದ್ರೆ ಸ್ಕೂಲ್ ಡೆವಲಪ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಅದಕ್ಕೆಲ್ಲ ಕೈ ಜೋಡಿಸೋದು ನಾವೇ. ನಾವು ಕೈ ಜೋಡಿಸ್ಬೇಕು. ಅವ್ರಿಗೆ ಒಂದು ಹುಮ್ಮಸ್ ಬರುತ್ತೆ, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಟೀಚರ್ಸು ಟ್ಯೂಷನ್ ಇಡಬೇಕು ಅಂತ. ಮುಂಚೆ ಎಲ್ಲ ನಾನು ನೋಡ್ತಾ ಇದ್ದೆ, ಈಗಲೂ ಚೆನ್ನಾಗಿದ್ದಾರೆ. ಅದು ಮಾಡ್ಬೇಕಂತ ತಮ್ಮಲ್ಲಿ ನಾನು ವಿನಂತಿಸುತ್ತಾ ನಾನು 4 ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.